ನಮಸ್ಕಾರ ವೀಕ್ಷಕರೇ, ತೀರ್ಪು ಅಥವಾ ಜಡ್ಜ್ಮೆಂಟ್ ಅಂದರೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿ ಅಂತಿಮವಾಗಿ ನೀಡುವ ಒಂದು ನಿರ್ಣಯವನ್ನೇ ನಾವು ತೀರ್ಪು ಅಂತ ಕರಿತೀವಿ. ದಂಡ ಪ್ರಕ್ರಿಯಾ ಸಮಿತಿಯ ಕಲಾ 353 ಇದು ಒಂದು ತೀರ್ಪನ್ನು ಹೇಗೆ ಹೇಳಬೇಕು ಅಂತೇಳಿ ತಿಳಿಸುತ್ತೆ. ಇದರ ಪ್ರಕಾರ ಮೂಲ ಅಧಿಕಾರ ವ್ಯಾಪ್ತಿಯುಳ್ಳ ಯಾವುದೇ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ತೀರ್ಪನ್ನು ಆರೋಪ ವಿಚಾರಣೆಯ ಮುಕ್ತಾಯವಾದ ಕೂಡಲೇ ಅಥವಾ ಅನಂತರ ಯಾವುದೇ ಸಮಯದಲ್ಲಿ ಪಕ್ಷಗಾರರಿಗೆ ಅಥವಾ ಅವರ ವಕೀಲರಿಗೆ ಅದರ ಬಗ್ಗೆ ನೋಟಿಸ್ ಕೊಟ್ಟು ಇಡೀ ತೀರ್ಪನ್ನು ಹೇಳುವ ಮೂಲಕ ಅಥವಾ ಇಡೀ ತೀರ್ಪನ್ನು ಓದುವ ಮೂಲಕ ಅಥವಾ ಆ ತೀರ್ಪಿನಲ್ಲಿ ಕಾರ್ಯಾಚರಣೆಗೆ ಬರುವ ಭಾಗವನ್ನು ಓದುವ ಮೂಲಕ ಅಥವಾ ಆಪಾದಿತನಿಗೆ ಅಥವಾ ಅವನ ವಕೀಲರಿಗೆ ಆ ತೀರ್ಪಿನ ಸಾರಾಂಶವನ್ನು ವಿವರಿಸುವ ಮೂಲಕ ಪೀಠಾಸೀನ ಅಧಿಕಾರಿಯು ಬಹಿರಂಗ ನ್ಯಾಯಾಲಯದಲ್ಲಿ ಹೇಳಬೇಕಾಗುತ್ತದೆ. ಒಂದು ವೇಳೆ ಅವರು ಇಡೀ ತೀರ್ಪನ್ನು ಹೇಳುವ ಮೂಲಕ ನೀಡುತ್ತಿದ್ದರೆ ಅದನ್ನು ಶೀಘ್ರ ಲಿಪಿಯಲ್ಲಿ ಬರೆಸಬೇಕಾಗುತ್ತೆ. ಸಾಧಾರಣವಾದ ಲಿಪಿಗೆ ಪರಿವರ್ತನೆಯಾದ ಕೂಡಲೇ ಅದರ ಪ್ರತಿಯೊಂದು ಪುಟಕ್ಕೆ ಸಹಿ ಹಾಕಬೇಕು. ತೀರ್ಪು ಕೊಟ್ಟ ದಿನಾಂಕವನ್ನು ಅದಕ್ಕೆ ಬರೆಯಬೇಕಾಗುತ್ತೆ. ಒಂದು ವೇಳೆ ಪೀಠಾಸೀನ ಅಧಿಕಾರಿಯು ಆ ತೀರ್ಪಿನಲ್ಲಿ ಕಾರ್ಯಾಚರಣೆಗೆ ಬರುವ ಭಾಗವನ್ನು ಓದಿದರೆ ಆಗ ಅದರ ಒಂದು ಪ್ರತಿಯನ್ನು ಪಕ್ಷಗಾರರಿಗೆ ಅಥವಾ ಅವರ ವಕೀಲರಿಗೆ ಪರಿಶೀಲನೆಗೆ ಕೂಡಲೇ ಉಚಿತವಾಗಿ ನೀಡಬೇಕಾಗುತ್ತೆ. ಒಂದು ವೇಳೆ ಆಪಾದಿತನ ಅಭಿರಕ್ಷೆಯಲ್ಲಿದ್ದರೆ ಅಂದರೆ ಕಸ್ಟಡಿಯಲ್ಲಿದ್ದರೆ ತೀರ್ಪು ನೀಡುವ ಕಾಲಕ್ಕೆ ಅವನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರ ಎದುರಿಗೆ ತೀರ್ಪನ್ನು ನೀಡಬೇಕಾಗುತ್ತೆ. ಈ ತೀರ್ಪಿನಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಅಂತ ಅನ್ನೋದನ್ನ ಕಲಾ 354ರಲ್ಲಿ ತಿಳ್ಕೊಬೋದು. ಒಂದು ತೀರ್ಪಿನ ಒಳಗೊಂಡಿರಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದ ಭಾಷೆಯಲ್ಲಿರಬೇಕು. ಅಂದರೆ ಅದು ಯಾವ ಒಂದು ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಈ ರೀತಿಯಾಗಿ ಆ ಸ್ಥಳೀಯ ಭಾಷೆಯಲ್ಲಿ ಇರುತ್ತೆ. ನಿರ್ಧರಿಸಬೇಕಾಗಿದ್ದ ಅಂಶಗಳನ್ನು, ಅವುಗಳ ಮೇಲಿನ ತೀರ್ಮಾನವನ್ನು, ಆ ತೀರ್ಮಾನಕ್ಕಾಗಿ ಕಾರಣಗಳನ್ನು ಅದು ಒಳಗೊಂಡಿರಬೇಕು. ಯಾವ ಅಪರಾಧಕ್ಕಾಗಿ ಅವನನ್ನು ಅಪರಾಧಿ ಎಂದು ನಿರ್ಣಯಿಸಲಾಗಿದೆ ಅವನಿಗೆ ವಿಧಿಸಿದ ಶಿಕ್ಷೆಯನ್ನು ತಿಳಿಸಿರಬೇಕು. ನಿರಪರಾಧಿ ಎಂದು ತೀರ್ಪು ನೀಡಿದ್ದರೆ ಅವನನ್ನು ಸ್ವತಂತ್ರಗೊಳಿಸಬೇಕೆಂದು ನಿರ್ದೇಶಿಸಿರಬೇಕು. ಕರ್ನಾಟಕದಲ್ಲಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳವರೆಗೆ ಕನ್ನಡವೇ ನ್ಯಾಯಾಲಯದ ಭಾಷೆಯಾಗಿದೆ. ಕನ್ನಡ ಬರದವರು ಇಂಗ್ಲಿಷ್ ಭಾಷೆಯಲ್ಲಿಯೂ ತೀರ್ಪನ್ನು ಬರೆಯುತ್ತಾರೆ. ಮಹಾನಗರ ಮ್ಯಾಜಿಸ್ಟ್ರೇಟ್ ತೀರ್ಪುಗಳು ಕಲಾ 355ರ ಪ್ರಕಾರ ಮಹಾನಗರ ಮ್ಯಾಜಿಸ್ಟ್ರೇಟ್ ತೀರ್ಪು ಈ ಕೆಳಕಂಡ ಅಂಶಗಳನ್ನು ಒಳಗೊಂಡಿರುತ್ತೆ. ಆ ಪ್ರಕರಣದ ಕ್ರಮ ಸಂಖ್ಯೆ, ಅಪರಾಧ ನಡೆದ ದಿನಾಂಕ, ಫಿರ್ಯಾದಿದಾರನ ಹೆಸರು, ಆಪಾದಿತನ ಅವನ ತಂದೆ ತಾಯಿಗಳ ಹೆಸರು, ವಿಳಾಸ, ಸಾಬೀತಾದ ಅಪರಾಧ, ಆಪಾದಿತನ ಪರ ವಾದ, ಅಂತಿಮ ಆದೇಶ ಮತ್ತು ದಿನಾಂಕ ಇವುಗಳನ್ನು ಒಳಗೊಂಡಿರುತ್ತೆ. ನ್ಯಾಯಾಲಯದ ತೀರ್ಪನ್ನು ಬದಲಾಯಿಸುವಂತಿಲ್ಲ. ಕಲಾ 362ರ ಪ್ರಕಾರ ನ್ಯಾಯಾಲಯವು ಒಮ್ಮೆ ತೀರ್ಪನ್ನು ಅಥವಾ ಕೊನೆಯ ಆದೇಶವನ್ನು ಉಚ್ಚರಿಸಿ ಅದಕ್ಕೆ ಸಹಿ ಹಾಕಿದ ನಂತರ ಅದರಲ್ಲಿ ತಪ್ಪಾಗಿರುವ ಅಂಕಿ ಸಂಖ್ಯೆಗಳನ್ನು ಹೊರತುಪಡಿಸಿ ತೀರ್ಪನ್ನು ಬದಲಾಯಿಸುವಂತಿಲ್ಲ. ಅದನ್ನು ಅದೇ ನ್ಯಾಯಾಲಯದ ಮರುಪರಿಶೀಲನೆ ಮಾಡುವಂತಿಲ್ಲ. ತೀರ್ಪಿನ ಪ್ರತಿಯನ್ನು ಆಪಾದಿತನಿಗೆ ಕೊಡಬೇಕಾಗುತ್ತೆ. ಕಲಾ 363ರ ಪ್ರಕಾರ ಆಪಾದಿತನಿಗೆ ತೀರ್ಪಿನ ಪ್ರತಿಯನ್ನು ಉಚಿತವಾಗಿ ನೀಡಬೇಕು. ಆ ತೀರ್ಪಿನಿಂದ ಬಾಧಿತವಾದ ಯಾವುದೇ ವ್ಯಕ್ತಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕ ಪಾವತಿಸಿದರೆ ಆ ತೀರ್ಪಿನ ಪ್ರತಿಯನ್ನು ಪಡೆಯಬಹುದಾಗಿರುತ್ತೆ. ಆಪಾದಿತನು ಕೇಳಿಕೊಂಡರೆ ಅವನ ಭಾಷೆಗೆ ಅದನ್ನು ಭಾಷಾಂತರಿಸಿ ಕೊಡಬೇಕಾಗುತ್ತೆ. ಇದು ತೀರ್ಪಿನ ವಿಚಾರವಾಗಿ ಇರುವಂಥ ಅಂಶಗಳಾಗಿರುತ್ತೆ. ವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.